ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲ್ಲೂಕು ಕೇಂದ್ರಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಇಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ. ಇದೊಂದು ವಿಶಿಷ್ಟ ಮತ್ತು ವಿಭಿನ್ನವಾದ ದೇವಾಲಯವಾಗಿದೆ. ಇದೊಂದು ಪ್ರಮುಖ ದೇವಾಲಯವಾಗಿದ್ದು ಕರ್ನಾಟಕ ರಾಜ್ಯದಲ್ಲೇ ಇರುವ ಏಕೈಕ ದೇವಾಲಯವೆಂದು ತಿಳಿದುಬರುತ್ತದೆ. ಗರ್ಭಗುಡಿಯು ಸುಮಾರು ಕ್ರಿಸ್ತಶಕ 6ರಲ್ಲಿ ನಿರ್ಮಾಣವಾಗಿರಬಹುದೆಂದು ಹೇಳುತ್ತಾರೆ. ನವರಂಗ ಮತ್ತು ಚನ್ನಕೇಶವನನ್ನು ಕ್ರಿಸ್ತಶಕ 1100ರಲ್ಲಿ ಹೊಯ್ಸಳರು ನಿರ್ಮಿಸಿದರೆಂದು, ನಂತರ 1754ರಿಂದ 1770ರಲ್ಲಿ ಚಿತ್ರದುರ್ಗದ ಮದಕರಿ ನಾಯಕನು ನಿರ್ಮಿಸಿದ ಬಗ್ಗೆ ಶಾಸನವೂ ಇರುತ್ತದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾದ 4 ಕಂಬಗಳಲ್ಲಿ ವಿಶಿಷ್ಟವಾದ ಶಿಲ್ಪಕಲೆಯನ್ನು ಕೆತ್ತಲಾಗಿದೆ. ಸುಖನಾಶಿನಿಯನ್ನು ಮದಕರಿ ನಾಯಕನು ಕೆತ್ತಿಸಿದ್ದು ಪ್ರತಿ ಕಂಬದಲ್ಲೂ ವಿಶಿಷ್ಟವಾದ ಶಿಲ್ಪಕಲೆಯನ್ನು ಕೆತ್ತಲಾಗಿದೆ. ಈ ಗರ್ಭಗುಡಿಯಲ್ಲಿ ಉದ್ಭವ ಮೂರ್ತಿ ಎಂದು ಹೇಳುವ ಸಂತಾನ ಮೊದಲಗೋಪಾಲ ಸ್ವಾಮಿಯನ್ನು ಕಪ್ಪು ಕಲ್ಲಿನಿಂದ ಸರಿಸುಮಾರು 5.5 ಅಡಿ ಇರುತ್ತದೆ. ಈ ಮೊದಲ ವೇಣುಗೋಪಾಲನನ್ನು ಕೊಳಲನ್ನು ನುಡಿಸುವ ಭಂಗಿಯಲ್ಲಿದ್ದು ತುಂಬ ಆಕರ್ಷಕವಾದ ಸುಂದರ ನಗುಮುಖವನ್ನು ಹೊಂದಿದ್ದು ಕಣ್ಮನವನ್ನು ಸೆಳೆಯುತ್ತದೆ. ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಅತ್ಯಂತ ಸುಂದರ ಮನೋಹರವಾಗಿ ನಿರ್ಮಿಸಲಾಗಿದೆ. ಪ್ರಭಾವಳಿಯ ಕೆಳಭಾಗಕ್ಕೆ ವೇಣುಗೋಪಾಲ ಸ್ವಾಮಿಯ ಎಡ ಮತ್ತು ಬಲ ಭಾಗಗಳಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮರನ್ನು ಕೆತ್ತಲಾಗಿದೆ. ಪೀಠದಲ್ಲಿ ಗರುಡನನ್ನೂ ನಿರ್ಮಿಸಲಾಗಿದೆ. ಇವೆಲ್ಲವನ್ನು ಒಂದೇ ಶಿಲೆಯಲ್ಲಿ ನಿರ್ಮಿಸಲಾಗಿದೆ. ಈ ಸ್ವಾಮಿಗೆ ಮುಡಿಸಿದ ಹೂಗಳು 8 ದಿನವಾದರೂ ಬಾಡುವುದಿಲ್ಲ. ಆಗ ತಾನೇ ಕಿತ್ತ ಹಾಗೆ ಇರುತ್ತದೆ. ಇದೊಂದು ಬಹಳ ವಿಶೇಷತೆಯಾಗಿ ಕಂಡುಬರುತ್ತದೆ. ಈ ಮದನ ಗೋಪಾಲನ ವಿಶೇಷವೇನೆಂದರೆ, ಸಂತಾನವಿಲ್ಲದವರು ಬೆಣ್ಣೆ ಅಲಂಕಾರವನ್ನು ಮಾಡಿಸಿ ಸಂತಾನ ಭಾಗ್ಯವನ್ನು ಕೇಳಿದರೆ ಅವರ ಕೋರಿಕೆಯನ್ನು ಈ ಮದನ ಗೋಪಾಲನು ಈಡೇರಿಸುವನೆಂದು ಹೇಳುತ್ತಾರೆ. ಹಾಗೂ ಭಕ್ತಾದಿಗಳು ತಮ್ಮ ಮನಸ್ಸಿನ ಕೋರಿಕೆ ಏನೇ ಇದ್ದರೂ ಸಹ ಈ ವೇಣುಗೋಪಾಲನು ಈಡೇರಿಸುತ್ತಾನೆ ಎಂದು ತಿಳಿಸುತ್ತಾರೆ. ಸುಖನಾಸಿಯನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಆಕರ್ಷಕವಾದ 4 ಕಂಬಗಳ ಮೇಲೆ ನಿರ್ಮಿಸಿದ್ದು ಪ್ರತಿ ಕಂಬದಲ್ಲೂ ವಿಶೇಷ ಕೆತ್ತನೆಯನ್ನು ಮಾಡಲಾಗಿದೆ. ಬಾಗಿಲಿನ ಮೇಲೆ ಗಜಲಕ್ಷ್ಮಿಯನ್ನು ನಿರ್ಮಿಸಲಾಗಿದೆ. ಮೇಲ್ಛಾವಣಿಯಲ್ಲಿ ಅರ್ಧಚಂದ್ರನನ್ನು ನಿರ್ಮಿಸಲಾಗಿದೆ. ಇವು ಹೊಯ್ಸಳರು ಕಟ್ಟಿದ ಸುಖನಾಸಿ ಎಂದು ಹೇಳಬಹುದಾಗಿದೆ. ಇಲ್ಲಿ ಪಕ್ಕದಲ್ಲೇ ಚನ್ನಕೇಶವ ಸ್ವಾಮಿ ಇದ್ದು ಕಿರೀಟದಲ್ಲಿ ಈಶ್ವರ ಲಿಂಗವನ್ನು ನಿರ್ಮಿಸಲಾಗಿದೆ. ಶಿವ ಮತ್ತು ವಿಷ್ಣು ಒಬ್ಬರೇ ಎಂದು ಹೇಳುವ ಉದ್ದೇಶವಿರಬಹುದು. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ, ಇಲ್ಲಿರುವ ಚನ್ನಕೇಶವನ ಮೂರ್ತಿಯ ಮೇಲ್ಭಾಗ ಪುರುಷ ರೂಪವನ್ನು, ಕೆಳಭಾಗ ಅಂದರೆ ಸೊಂಟದ ಕೆಳಭಾಗ ಪಾದದವರೆಗೆ ಸ್ತ್ರೀ ರೂಪವನ್ನು ನಿರ್ಮಿಸಲಾಗಿದೆ. ಈ ಚನ್ನಕೇಶವ ಮೂರ್ತಿಯು ಸುಂದರವಾಗಿ ಮನೋಹರವಾಗಿದೆ. ಹೊಯ್ಸಳರ ದೇವಾಲಯಗಳಲ್ಲಿ ಚನ್ನಕೇಶವನನ್ನು ಪ್ರತಿಷ್ಠಾಪಿಸಲಾಗಿದೆ. ವಿಶಾಲವಾದ ಮುಖಮಂಟಪವನ್ನು ಚಿತ್ರದುರ್ಗದ ಮದಕರಿ ನಾಯಕನು ನಿರ್ಮಿಸಿದನೆಂದು, ಕೆಲವರು ಚಿತ್ರದುರ್ಗದ ಗುಲಿಯಪ್ಪ ನಾಯಕ ಕಟ್ಟಿದನೆಂದು ತಿಳಿಸುತ್ತಾರೆ. ಆದರೆ ಇಲ್ಲಿ ಒಂದು ಕಂಬದಲ್ಲಿ ಶಾಸನವಿದ್ದು ಅದರಲ್ಲಿ ಎಲ್ಲವನ್ನೂ ವಿವರಿಸಲಾಗಿದೆ. ಅದು ಹಳೆಗನ್ನಡದಲ್ಲಿ ಇದ್ದು ಓದಲು ಸಾಧ್ಯವಾಗುತ್ತಿಲ್ಲ. ಸುಮಾರು 20 ಕಂಬಗಳ ಮೇಲೆ ಮುಖಮಂಟಪವಿದ್ದು 16 ಕಂಬಗಳ ಮೇಲೆ ಪುರಾಣ, ರಾಮಾಯಣ, ಮಹಾಭಾರತದಲ್ಲಿ ಬರುವ ಕೆಲವು ಪ್ರಸಂಗಗಳನ್ನು ಸುಂದರವಾಗಿ ಕೆತ್ತಲಾಗಿದೆ. ಅವುಗಳಲ್ಲಿ ಮುಖ್ಯವಾದವುಗಳು ಆಂಜನೇಯ ಸೀತಾಮಾತೆಗೆ ಉಂಗುರವನ್ನು ಕೊಡುವ ಶಿಲ್ಪ, ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸುವ ಹಾಗೂ ಬೇಡರ ಕಣ್ಣಪ್ಪ ಶಿವನಿಗೆ ಕಣ್ಣು ನೀಡುವ,
ಕಾರ್ತಿಕೇಯನು ನವಿಲಿನ ಸಂಚಾರ, ವಿಷ್ಣುವಿನ ಕೂರ್ಮಾವತಾರ, ಗಣಪತಿ ಹಾಗೂ ಕೃಷ್ಣನನ್ನು ಯಶೋಧರೆ ಮರಕ್ಕೆ ಕಟ್ಟಿ, ಆಂಜನೇಯ ಕೃಷ್ಣನ ಕಾಳಿಂಗಮರ್ದನ ಶಿಲ್ಪ, ಇನ್ನು ಅನೇಕ ಶಿಲ್ಪಕಲೆಗಳು ಮನಸ್ಸನ್ನು ಸೂರೆಗೊಳ್ಳುತ್ತವೆ. ಇಂಥ ಅದ್ಭುತ ದೇವಾಲಯವನ್ನು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಈ ದೇವಾಲಯದ ಪ್ರಕಾರವು 250 × 450 ಅಡಿ ಸುತ್ತಳತೆಯಲ್ಲಿರುತ್ತದೆ. ಮಕ್ಕಳಾಗದವರು ಈ ಮದನ ಗೋಪಾಲ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿಸಿ ಪೂಜಿಸಿದರೆ ಒಂದೇ ವರ್ಷದಲ್ಲಿ ಸಂತಾನವಾಗುತ್ತದೆ ಎಂದು, ಮದುವೆಯಾಗದವರು ಹೆಣ್ಣಾಗಲಿ ಗಂಡಾಗಲಿ ಇಲ್ಲಿ ಬೆಣ್ಣೆ ಅಲಂಕಾರವನ್ನು ಮಾಡಿ ಪೂಜಿಸಿದ್ದೆಯಾದರೆ ಒಂದೇ ವರ್ಷದಲ್ಲಿ ಮದುವೆಯಾಗುತ್ತದೆ ಎಂದು ತಿಳಿಸುತ್ತಾರೆ. ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.